ಗಾಯ್ಸ್ ವಿಷಯ ರಚನೆ ಬಿಡ್ತಾ ಇದೀನಿ ಎಣ್ಣೆಲಿ ಟೇಸ್ಟಿಂಗ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಂತೂ ಇತ್ತೀಚೆಗೆ ತುಂಬಾ ಬ್ಯುಸಿ ಆಗಿದ್ದೀನಿ, ಹಾಗಾಗಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಗ್ತಿದೆ. ಸ್ವಲ್ಪ ವರ್ಕ್ ಇರೋದ್ರಿಂದ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ. ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಶನಿವಾರ ನಾನು ಬೆಳಗ್ಗೆನೇ ಈ ಕಿಡ್ನಿ ಬೀನ್ಸು ಮತ್ತು ಹೆಸರು ಕಾಳು ಕಡಲೆಕಾಳನ್ನೆಲ್ಲ ನೆನೆಸಿಟ್ಟಿದ್ದೆ. ಭಾನುವಾರ ಬೆಳಗ್ಗೆ ಈ ಕಾಳುಗಳನ್ನೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಮಕ್ಕಳುಗಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಾದಮೇಲೆ ನಮ್ಮಮ್ಮ ಬಿಸಿಬೇಳೆಭಾತನ್ನು ಮಾಡಿತ್ತು. ಬಿಸಿಬೇಳೆಭಾತ ತಿಂದ್ಕೊಂಡು ಆರಾಮಾಗೆ ಮಲಗಿದ್ದೆ. ಆಮೇಲೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೆ ಗ್ರಾಸರೀಸ್ನೆಲ್ಲ ತರೋಣ ಅಂತ ಹೇಳಿ ನಮ್ಮಮ್ಮ ಹೊನ್ನಾಳಿ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಯಿತು. ಸಂಕ್ರಾಂತಿಗೆ ಗ್ರಾಸರೀಸ್ನೆಲ್ಲ ತಗೊಂಡ್ವಿ. ಅದಾದಮೇಲೆ ನಮ್ಮಮ್ಮ ಮೊಬೈಲ್ಗೆ ಡಿಸ್ಪ್ಲೇ ಹಾಕ್ಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಯ್ತು ಮೊಬೈಲ್ ಶಾಪಿಗೆ. ಆದರೆ ಅಲ್ಲಿ ನೋಡಿದರೆ ನಮ್ಮಮ್ಮ EMI ಮೇಲೆ ಹೊಸ ಫೋನನ್ನೇ ತೊಗೊಂಡ್ಬಿಡ್ತು. ಪರವಾಗಿಲ್ಲ ತೊಗೊಂಡಾಯಿತು ಹೊಸದು ಅಂತ ಹೇಳಿ ಮನೆ ಕಡೆ ಬಂದ್ವಿ. ಗಾಯ್ಸ್ ವಿಷಯ ಏನಂದರೆ ಇವತ್ತು ಸಂಡೇ ಇತ್ತು, ಹಾಗಾಗಿ ನಾನು ಇವತ್ತು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಹೋಮ್ ಟೂರ್ ಮಾಡಬೇಕು ಅಂತ ಹೇಳಿ. ಇವತ್ತು ಮಾಡೋಣ, ಟೈಮ್ ಇತ್ತು ಅಂತ ಹೇಳಿ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಮ್ಮಮ್ಮ ಸಂಕ್ರಾಂತಿ ಶಾಪಿಂಗ್ ಹೋಗೋಣ ಅಂತ ಹೇಳ್ತು. ಹಾಗಾಗಿ ಹೋದೆ. ಅಲ್ಲಿ ಸ್ವಲ್ಪ ಗ್ರಾಸರೀಸ್ನೆಲ್ಲ ತಗೊಂಡೆ. ಅದಾದಮೇಲೆ ಶಾಪಿಂಗ್ ಅಂತ ಹೋಗಿದ್ದು ನಾವು. ಆ್ಯಕ್ಚುಲಿ ನಮ್ಮ ಅಮ್ಮನ ಹತ್ರ ಫೋನ್ ಇರಲಿಲ್ಲ ಅಂತೇಳಿ ಫೋನನ್ನು ತಗೊಳ್ತು. ಸೊ ಅದಾದಮೇಲೆ ಹೋಮ್ ಟೂರು ಇಲ್ಲ, ಏನೂ ಇಲ್ಲ. ಆಮೇಲೆ ಹೋಮ್ ಟೂರ್ ಆದರೂ ಮಾಡಲಿಲ್ಲ, ಅಟ್ಲೀಸ್ಟ್ ಇನ್ಸ್ಟಾಗ್ರಾಮಿಗೆ ಒಂದು ರೀಲ್ಸ್ ಆದರೂ ಅಪ್ಲೋಡ್ ಮಾಡೋಣ ಅಂತೇಳಿ ನಾವು ಮೂವರು ಸೇರಿ ರೆಡಿ ಆಗಿಬಿಟ್ಟು ಒಂದು ರೀಲ್ಸು ವೀಡಿಯೋಸ್ ಮಾಡೋಣ ಅಂತೇಳಿ ರೆಡಿ ಆಗಿದ್ದೀವಿ ಇವಾಗ. ಗಾಯ್ಸ್ ನಾವೆಲ್ಲ ರೀಲ್ಸ್ ಮಾಡಿ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ 7 ಗಂಟೆ ಆಯಿತು. ಆ್ಯಕ್ಚುಲಿ ನನ್ನ ಪ್ಲ್ಯಾನಿಂಗೇ ಬೇರೆ ಇತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಟೈಮ್ ಇದೆ ಅಂತ ಹೇಳಿ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಅದು ಬೇರೆನೇ ಆಯಿತು. ನಮ್ಮಮ್ಮ ಶಾಪಿಂಗ್ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ಫೋನ್ ತಗೊಂಡ್ಬಂತು. ಅದಾದಮೇಲೆ ರೀಲ್ಸ್ ಆದರೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ರೀಲ್ಸ್ ಮಾಡಿ ತುಂಬ ದಿವಸ ಆಗಿತ್ತು, ಹಾಗಾಗಿ ಲಿಪ್ಸಿಂಗ್ ಕೂಡ ಮಿಸ್ಟೇಕ್ ಆಗ್ತಾಯಿತ್ತು. ಆದರೂ ಕೂಡ ಒಂದೆರಡು ಸಾಂಗ್ ಮಾಡಿ ಆಮೇಲೆ ಡ್ಯಾನ್ಸ್ ಕೂಡ ಮಾಡಿದ್ವಿ. ಅದಾದಮೇಲೆ ಕೋಡ್ಬಳೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು. ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಕೋಡ್ಬಳೆ ಟ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಈಗ ಆಲ್ರೆಡಿ 7 ಗಂಟೆ ಆಗಿದೆ, ಆದರೂ ಕೂಡ ಪರವಾಗಿಲ್ಲ, ಕೋಡ್ಬಳೆ ಮಾಡ್ತೀನಿ ಇವತ್ತು. ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು 1 ಕಪ್ಪು ಮತ್ತು ಮೈದಾ 1/4 ಕಪ್ಪು. ಸೊ ಈ ಹಿಟ್ಟು ತಣ್ಣಗಿರೋದ್ರಿಂದ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಬಾಣಲಿನ ಇಟ್ಟಿದ್ದೀನಿ. ಸೊ ಇದು ಕಾದ್ಮೇಲೆ ಅದಕ್ಕೆ ಹಿಟ್ಟನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಬೇಕು, ಜಾಸ್ತಿ ಅಲ್ಲ. ಇವಾಗ ಹಂಚು ಸ್ವಲ್ಪ ಕಾದಿದೆ. ಇವಾಗ ಹಿಟ್ಟು ಕೂಡ ಬಿಸಿಯಾಗಿದೆ. ಅದಾದಮೇಲೆ ಒಂದು 1/4 ಕಪ್ಪಷ್ಟು ಕಡಲೆನ ತೊಗೊಂಡಿದ್ದೀನಿ. ಕಡಲೆಪಪ್ಪು ಅಂತಾರಲ್ವ ಅದು, ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಾನು ರುಬ್ಬಿರೋ ಕಡಲೆ ಹಿಟ್ಟಿಗೆ 1/4 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಖಾರದ ಪುಡಿ, ಸ್ವಲ್ಪ ಇಂಗು ಮತ್ತು ತುರಿದಿರೋ ಒಣ ಕೊಬ್ಬರಿ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ರುಬ್ಕೊಂಡಿದ್ದೀನಿ. ಇದನ್ನು ನಾವು ಮೊದಲು ಬಿಸಿ ಮಾಡಿಟ್ಟಿದ್ವಲ್ಲ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟಿಗೆ ಸೇರಿಸ್ಬೇಕು. ಅದಾದಮೇಲೆ ಸ್ವಲ್ಪ ಅಜ್ವೈನ್ ಕಾಳನ್ನು ಹಾಕಬೇಕು. ಸೊ ಇದೆಲ್ಲದನ್ನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಸೊ ನಾನಿವಾಗ ಈ ಕಲಸಿಟ್ಟಿರೋ ಹಿಟ್ಟಿಗೆ ಬಿಸಿ ಮಾಡ್ತಾ ಇರೋ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಈ ಎಣ್ಣೆ ಹಾಕೋದ್ರಿಂದ ಕೋಡ್ಬಳೆ ಕೂಡ ಗರಿ ಗರಿಯಾಗಿ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಸ್ವಲ್ಪ ಕಾದಿರೋ ಎಣ್ಣೆನ
ಇದಕ್ಕೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟು ಸ್ವಲ್ಪ ಸ್ಟಿಫಾಗಿ ಬರಬೇಕು, ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಯಾಕಂದರೆ ಕೋಡ್ಬಳೆ ಚೆನ್ನಾಗಿ ಗರಿ ಗರಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ಇವಾಗ ಹಿಟ್ಟು ಕೂಡ ಈ ಹದಕ್ಕೆ ಬಂದಿದೆ, ಸ್ವಲ್ಪ ಗಟ್ಟಿ ಕೂಡ ಇದೆ. ಒಲೆ ಮೇಲೆ ಎಣ್ಣೆನ ಬಿಸಿ ಇಟ್ಟಿದ್ದೀನಿ, ಫುಲ್ ಕಾದಿದೆ. ಇವಾಗ ಕೋಡ್ಬಳೆ ಮಾಡೋ ಶೇಪಲ್ಲಿ ಈ ರೀತಿ ಮಾಡಿಕೊಂಡು ಒಂದೊಂದು ಬ್ಯಾಚನ್ನು ಎಣ್ಣೆಯಲ್ಲಿ ಕಾಯಿಸ್ಬೇಕು. ಎಣ್ಣೆಯಲ್ಲಿ ಕಾಯಿಸುವಾಗ ಒಂದಕ್ಕೆ ಒಂದು ಟಚ್ ಆಗಬಾರ್ದು. ಟಚ್ ಆದರೆ ಕೋಡ್ಬಳೆ ಕೂಡ ಚೆನ್ನಾಗಿ ಬರಲ್ಲ. ಹಾಗಾಗಿ ಇವಾಗ ನೋಡಿ, ನಿಮಗೆಲ್ಲ ಕೋಡ್ಬಳೆ ಮಾಡೋ ಶೇಪ್ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಇವಾಗ ಒಂದೊಂದು ಬ್ಯಾಚನ್ನ ಬಿಡ್ತಾ ಇದ್ದೀನಿ ಎಣ್ಣೆಲಿ. ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಕಾದಿದೆ. ಕೋಡ್ಬಳೆ ಮಾಡೋದು ತುಂಬ ಈಸಿ ಮತ್ತು ತುಂಬ ಕಷ್ಟನೂ ಹೌದು. ಈಸಿ ಅಂದರೆ ಕೋಡ್ಬಳೆನ ಉಳ್ಳಿ ಮಾಡಿಕೊಡೋರು ಒಬ್ಬರು ಇರಬೇಕು, ಮತ್ತು ಅದನ್ನು ಎಣ್ಣೆಲಿ ಕರಿಯೋರು ಒಬ್ಬರು ಇರಬೇಕು. ಹಾಗಾದರೆ ಮಾತ್ರ ಸ್ವಲ್ಪ ಈಸಿ ಅಂತ. ಆ್ಯಕ್ಚುಲಿ ಈ ರೀತಿ ನಿಂತ್ಕೊಂಡು ಮಾಡೋದು ತುಂಬ ಕಷ್ಟ. ಒಬ್ಬೊಬ್ಬರು ಮನೇಲಿ ಕೂತ್ಕೊಂಡು ಕೂಡ ಮಾಡ್ತಾರೆ. ಅವ್ರ ಮನೇಲಿ ಒಲೆ ಆ ರೀತಿ ಎಲ್ಲ ಇರುತ್ತೆ, ಕೂತ್ಕೊಂಡು ಮಾಡ್ಬೋದು, ಅದು ಕಂಫರ್ಟಬಲ್ ಆಗಿರುತ್ತೆ. ಬಟ್ ಇದು ಆದರೆ ಸ್ಟವ್ ನಾವು ಮೇಲ್ಗಡೆನೇ ಇಟ್ಕೊಂಡಿದ್ದೀವಿ, ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬರೇ ಮಾಡೋದು. ಆದರೂ ಕೂಡ ನಾನು ಸ್ವಲ್ಪ ಅಳತೆಯಲ್ಲೇ ಮಾಡ್ಕೊಂಡಿದ್ದೆ, ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ಸ್ವಲ್ಪ ಅಳತೆಯಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಆಯಿತು. ಇವಾಗ ಇಷ್ಟು ಮಾಡಿದ್ದೀನಿ, ಒಂದು ಬೌಲ್ ಪೂರ ಕೋಡ್ಬಳೆ ಆಗಿದೆ. ಒಂದನ್ನು ಟೇಸ್ಟ್ ಮಾಡಿ ನೋಡಿದೆ, ಪರವಾಗಿಲ್ಲ. ಅಂಗಡೀಲಿ ಸಿಗುತ್ತಲ್ವ ಕೋಡ್ಬಳೆ, ಅದೇ ರೀತಿಯೇ ಇದೆ. ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು, ಹೇಗೆ ಬರುತ್ತೆ ಕೋಡ್ಬಳೆ ಅಂತ ಹೇಳಿ. ಇವಾಗ ರಿವ್ಯೂ ಕೇಳೋ ಟೈಮು. ಇದನ್ನು ನಮ್ಮ ಆಂಟಿಗೆ ಮತ್ತು ನಮ್ಮ ಪೂಜಾ, ನಮ್ಮ ತಂಗಿಯವ್ರಿಗೆಲ್ಲ ಕೊಟ್ಟು ನಾನು ಮಾಡಿರೋ ಕೋಡ್ಬಳೆ ಹೇಗಿದೆ ಅಂತ ಹೇಳಿ ಕೇಳೋ ಟೈಮು. ಬನ್ನಿ. ಆಂಟಿ, ಕೋಡ್ಬಳೆ ತಿಂದು ಟೇಸ್ಟಿಂಗ್ ತಿಂತು ಒಳಗಡೆ ಬೇಯಿಲ್ಲ ಅಂತ. ಟೇಸ್ಟಿಂಗ್ ಐತಿ. ಅಂಗಡಿಲಿ ಸಿಗೋ ಥರ ಟೇಸ್ಟ್ ಐತೆ ಪೂಜಾ? ನಮ್ಮ ಚಿಕ್ಕಮ್ಮ ಅವರೆಲ್ಲ ಪರವಾಗಿಲ್ಲ, ಕೋಡ್ಬಳೆ ಅಂಗಡೀಲಿ ಸಿಗೋ ಥರನೇ ಟೇಸ್ಟ್ ಇದೆ, ಆದರೆ ಸ್ವಲ್ಪ ಸೀದಿದ್ದಾವೆ ಅಂತ ಹೇಳಿದರು. ಅದಾದಮೇಲೆ ರಾತ್ರಿ ಊಟಕ್ಕೆ ಗೊಜ್ಜು ಮತ್ತು ಮುದ್ದೆ ಮಾಡಿಕೊಂಡಿದ್ದೆ. ಅದಾದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ ಮುದ್ದೆ ಊಟ ಮಾಡ್ಕೊತ ಬಿಗ್ ಬಾಸ್ನ ನೋಡಿದೆ. ಇದಿಷ್ಟು ಭಾನುವಾರದ ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.